ಧ್ರುವಂತವ್ರು ಹೇಗೆ ಆಡ್ತಾ ಇದ್ದಾರೆ? ಸರ್ ಧ್ರುವಂತರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಈಗೀಗ ಸ್ವಲ್ಪ ಮನವರಿಕೆ ಆಗ್ತಾ ಇದೆ. ಅವರು ನನ್ನನ್ನು ಯಾವ ರೀತಿ ಬಳಸ್ಕೊತಾ ಇದ್ರು, ಈಗ ಬಳಸ್ಕೊಳ್ಳೋದು ಬಿಟ್ಟು ನನ್ನಂತೆ ನಾನು ಆಟ ಆಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಈಗ ಬಂದಿದೆ ಅನ್ಕೊತೀನಿ. ಅದರಿಂದ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಈಗ ಅಭಿಷೇಕ್ ಮತ್ತು ಧನುಷ್ ಅವರು ಪರವಾಗಿಲ್ಲ ಸರ್. ಈಗ ಅವ್ರಿಗೆ ಹೇಳ್ಕೊಳ್ಳೋಂಥದ್ದೇನಿಲ್ಲ, ಪರವಾಗಿಲ್ಲ. ಅವರು ಈಗ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ಈಗ ಆಟ ಆಡ್ತಾ ಇದ್ದಾರೆ. ರಿಷಾ ಗೌಡ ಅವ್ರು ಸ್ವಲ್ಪ ಮಾತು ಜಾಸ್ತಿ ಸರ್, ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾರು ಸರ್? ಹರ್ಷಿಕಾ ಅವ್ರದ್ದು ನಾನು ಜಾಸ್ತಿ ಗಮನಿಸೋಕ್ಕಾಗಲ್ಲ ಸರ್. ಯಾರು ಸರ್? ಕಾವ್ಯ ಅವ್ರದ್ದು ಚೆನ್ನಾಗಿದೆ. ಗಿಲ್ಲಿ ಜೊತೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಏನಪ್ಪ ಅಂತಂದರೆ ಅವರು ಎಲ್ಲರನ್ನೂ ಸ್ವಲ್ಪ ಮನಸ್ಥಿತಿನ ಅರ್ಥ ಮಾಡ್ಕೋತಾರೆ. ಇದು ತಪ್ಪು, ಇದು ಸರಿ, ಈ ಥರ ಮಾತಾಡಬಾರ್ದು, ಈ ಥರ ಮಾಡಬೇಕಾಗಿತ್ತು ಅವರು ಅನ್ನೋದು ಅವರು ಗೈಡೆನ್ಸ್ ಚೆನ್ನಾಗಿದೆ. ಒಟ್ಟಲ್ಲಿ ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ಬಂದರೆ ಅವ್ರು ಸ್ವಲ್ಪ ನಿಭಾಯಿಸ್ತಾರೆ ಅನಿಸುತ್ತೆ, ಸಮಾಲಿಸ್ತಾರೆ. ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಹಾಂ ಸರ್. ದೂರು ಕೊಟ್ಟಿದ್ದಾರೆ. ಗಿಲ್ಲಿ ಹೋಗ್ಬಿಟ್ಟು ರಿಷಾ ಗೌಡನ ಬಟ್ಟೆ ತಗೊಂಡು ಬಾತ್ರೂಮ್ ಹಾಕಿರೋ ವಿಚಾರಕ್ಕೆ ಸಣ್ಣ ವಿಚಾರಕ್ಕೆ ತೊಡಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತಿದೆ ಸರ್? ಅದು ತಪ್ಪು ಸರ್. ಅದು ಯಾಕೆಂತಂದರೆ ಅವನದೇ ಯಾವುದೋ ಒಂದು ವ್ಯಕ್ತಿತ್ವ ಇರುತ್ತೆ. ಅದಕ್ಕೆ ಧಕ್ಕೆ ಬಂದಾಗ ಅವನು ತಗೊಂಡೋಗಿ ಬಟ್ಟೆ ಹಾಕ್ತಾನೆ ಹೊರತು ಅವನು ಬೇಕು ಅಂತ ಮಾಡಿದ್ದೆಲ್ಲ. ಆದರೂ ಅವನ ಮೇಲೆ ಹೊಡಿತಾರೆ. ಹೊಡೆದ್ಮೇಲೆ ಅವನು ಹೊಡಿಸ್ಕೊಂಡಿದ್ದನ್ನು ಮರೆತು ಮತ್ತೆ ಅವಳನ್ನ ಟಾಸಲ್ಲಿ ಇಟ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡ್ತಾರೆ. ಆದರೂ ಅವ್ರು ದೊಡ್ಡತನ ತೋರಿಸುತ್ತೆ ಸರ್ ಅದರಲ್ಲಿ. ಹಾಂ ಸರ್. ತಪ್ಪು ಸರ್, ತಪ್ಪು ಸರ್. ಯಾಕಂದರೆ ಮಹಿಳಾ ಆಯೋಗ ಅಂತಂದರೆ ಆ ಥರ ಆಗಿದ್ರೆ ಅವಳನ್ನ ಆಚೆ ಕಳಿಸಿದ ಮೇಲೆ ಬೇಕಾದ್ರೆ ಮಾಡ್ಬೋದಾಗಿತ್ತು. ಅವರು ಅವನೇ ಕ್ಷಮಿಸಿ ಒಳಗಡೆ ಇಟ್ಕೊಂಡಾನೆ ಅಂತಂದಮೇಲೆ ಲೆಕ್ಕ ಇವನೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅಲ್ಲ, ಈಗ ಮಹಿಳಾ ಆರೋಗ್ಯಕ್ಕೆ ಮಹಿಳೆಯರಿಗೆ ಮಹಿಳಾ ಆಯೋಗ ಇದೆ. ತೊಂದರೆ ಆದಾಗ ನಾವು ಯಾವ ನಾವು ಗಂಡು ಮಕ್ಳಿಗೆ ಪರ ನಿಂತ್ಕೊಳ್ಳೇಬೇಕಾಗುತ್ತೆ ಸರ್. ಯಾಕಂದರೆ ಹೆಣ್ಮಕ್ಳಿಗೆ ಅಂತಲ್ಲ, ಯಾವುದೇ ಒಂದು ಹೆಣ್ಮಕ್ಳಿಗೂ ಸುಧಾ ಅದಕ್ಕೆ ಬಾಡಿ ಗಾರ್ಡ್ ಆಗಿರೋದೇ ಒಬ್ಬ ಗಂಡು ಮಗ. ಹೆಣ್ಮಕ್ಳೇ ಎಲ್ಲ ಥರದಲ್ಲೂ ಇರಲ್ಲ. ಅವ್ರಿಗೆ ಯಾವ ಥರ ಲೇಡೀಸ್ ಇದೇ ಆಯ್ತು, ಪವರ್ ಆಯಿತು, ಹಂಗೆ ಮ್ಯಾನ್ ಪವರಿಂಗ್ ಅಂತ ಅಂದ್ಬಿಟ್ಟು ಇದ್ದೇ ಇರುತ್ತೆ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಸರ್. ಅದನ್ನು ಆಗಬೇಕು ಸರ್, ಆಗಬೇಕು. ಅದು ಗಿಲ್ಲಿ ಬಂದು ನಿರಪರಾಧಿ ಸರ್. ಅದೇನಿಲ್ಲ, ಅದು ಆಟ ಇರುತ್ತೆ. ಅದ್ರೇನೋ ಒಂದು ಬಟ್ಟೆ ತಗೊಂಡಾಗ ಆಗ್ತಾನೆ. ಅದಕ್ಕೆ ಅವಳು ಕೈ ಮಾಡಿದ್ದು ತಪ್ಪು. ಅದರಂತೆ ಅವರು ಅರ್ಥ ಮಾಡ್ಕೊಂಡು ಗಿಲ್ಲಿ ಅವ್ರನ್ನ ಇದು ಮಾಡ್ಬೇಕು ಸರ್.